ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶರಿತೋ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕೃನ್ನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು, ದ್ವಾದಶಿ ತಿಥಿ, ಪೂರ್ವಾಷಾಢ ನಕ್ಷತ್ರ. ಈ ದಿವಸ ನೋಡಿ, ಬುಧವಾರ ದ್ವಾದಶಿ ತಿಥಿ. ಇವತ್ತಿಗೆ 17 ದಿವಸದ ಹಿಂದೆ, ಅಂದರೆ ಶುಕ್ಲ ಪಕ್ಷ ದ್ವಾದಶಿಯಲ್ಲಿ ನಾವು ಆ ಶ್ರೀರಾಮಚಂದ್ರರ ಪ್ರತಿಷ್ಠಾಪನೆಯನ್ನು ಗಮನಿಸಿದ್ವಿ. ಇದೇ ದ್ವಾದಶಿ, ಇದು ಕೃಷ್ಣ ಪಕ್ಷ ದ್ವಾದಶಿ, ಅದು ಶುಕ್ಲ ಪಕ್ಷ ದ್ವಾದಶಿ. ದ್ವಾದಶಿ, ಏಕಾದಶಿ ಎರಡೂ ವಿಷ್ಣುವಿಗೆ ಪ್ರಿಯವಾಗಿರ್ತಕ್ಕಂತಹ ತಿಥಿಗಳು ಅಂತ ಶಾಸ್ತ್ರಗಳಲ್ಲಿ ಸೂಚಿಸುತ್ತೆ. ಹೀಗಾಗಿ ದ್ವಾದಶಿ ದಿವಸವು ವಿಷ್ಣುವಿನ ಆರಾಧನೆ, ವಿಷ್ಣುವಿನ ಸ್ಮರಣೆ, ಆಪದ ಉದ್ಧಾರಕ್ಕೆ ಅಂದರೆ ಆಪತ್ತಿನಿಂದ ಹೊರಬರಲಿಕ್ಕೆ ರಾಮಸ್ಮರಣೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ರಾಮತಾರಕ ಮಂತ್ರ ಅಂತ ಕರೀತಕ್ಕಂಥದ್ದು ಅದಕ್ಕೆ. ಹೀಗಾಗಿ ರಾಮ ರಾಮ ರಾಮ, ಈ ರಾಮ ಮಂತ್ರವೇ ನಮ್ಮನ್ನು ಕಾಪಾಡುತ್ತೆ, ಆಪತ್ತಿನಿಂದ ಹೊರಗೆ ತರುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಹೀಗಾಗಿ ಈ ದಿವಸ ದ್ವಾದಶಿ ಇರುವ ಕಾರಣ ಮತ್ತು ಪ್ರದೋಷ ಬೇರೆ. ಈ ದಿವಸ ಸಂಧ್ಯಾಕಾಲಕ್ಕೆ ತ್ರಯೋದಶಿ ಬಂದುಬಿಡುತ್ತೆ. ಹೀಗಾಗಿ ಶಿವ ಹಾಗೂ ಕೇಶವರು, ಶಂಕರ ನಾರಾಯಣರು ಅಂತಾರಲ್ಲ, ಹಾಗೆ ಈ ಬುಧವಾರ ತ್ರಯೋದಶಿಯು ಬಂದು ಸೇರುತ್ತೆ ಸಂಜೆ ವೇಳೆಗೆ. ಆ ಕಾರಣದಿಂದಾಗಿ ಹರಿಹರರ ಪ್ರಾರ್ಥನೆಗೆ ಇದೊಂದು ಪುಣ್ಯ ಪ್ರಶಸ್ತ ಕಾಲವಾಗಿದೆ. ಹೀಗಾಗಿ ಹರಿಹರರ ಪ್ರಾರ್ಥನೆಯನ್ನು, ಹತ್ತಿರದಲ್ಲಿ ನಮ್ಮ ಹರಿಹರ ಇದೆ, ಆ ಹರಿಹರ ಕ್ಷೇತ್ರ, ಹರಿಹರೇಶ್ವರ ಸನ್ನಿಧಾನದಲ್ಲಿ ಅಂತೂ ತುಂಬ ಆ ಪೂಜೆ ನೋಡಲಿಕ್ಕೆ, ಆ ಭವ್ಯವಾದ ಮೂರ್ತಿಯನ್ನು ಕಣ್ತುಂಬಿಕೊಳ್ಳಲಿಕ್ಕೆ 2 ಕಣ್ಣು ಸಾಲದು, ಅಷ್ಟು ವೈಭವವಾಗಿದೆ ಆ ಮೂರ್ತಿ. ಅಥವಾ ಇನ್ನೂ ಬೇರೆ ಬೇರೆ ಕಡೆ ಶಂಕರನಾರಾಯಣ ದೇವಸ್ಥಾನಗಳಿದ್ದಾವೆ. ನಮ್ಮ ಈ ಘಟ್ಟದ ಕೆಳಗೂ ಶಂಕರನಾರಾಯಣ ದೇವಸ್ಥಾನ ಅಂತಕ್ಕಂಥ ನಾವು ಗಮನಿಸ್ತೀವಿ. ಹೀಗಾಗಿ ಶಂಕರನಾರಾಯಣರ ಪ್ರಾರ್ಥನೆ ಈ ದಿವಸ ಮನಸ್ಸಿಗೆ ಒಂದು ಆಹ್ಲಾದವನ್ನು ಮತ್ತೊಂದು ಶಾಂತಿಯನ್ನು, ಎರಡನ್ನು, ಸಂತೋಷ ಶಾಂತಿ ಎರಡು ಒಟ್ಟಾಗಿರೋದು ಕಷ್ಟ. ಅದಾಗಬೇಕು ಅಂದರೆ ಹೀಗೆ ಶಿವಕೇಶವರ ಆರಾಧನೆಯನ್ನು ಮಾಡಬೇಕು. ಈ ದಿವಸ ಅಂಥದ್ದೊಂದು ಪ್ರಯತ್ನ ಮಾಡಿ. ಶಿವಸಹಸ್ರನಾಮ, ವಿಷ್ಣು ಸಹಸ್ರನಾಮ ಎರಡನ್ನೂ ಹೇಳಿ. ಬೆಳಗ್ಗೆ ವಿಷ್ಣು ಸಹಸ್ರನಾಮ, ಸಾಯಂಕಾಲ ಶಿವ ಸಹಸ್ರನಾಮ ಹೇಳೋದ್ರಿಂದ ನೋಡಿ ಮನಸ್ಸಿನ ಓಘವೇ ಬೇರೆ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಶಂಕರನಾರಾಯಣರ ಸ್ಮರಣೆಯ ಮಹತ್ವದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ನವೀನ್ ಕುಮಾರ್ ಅವರು ಮಡಿಕೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 7/3/1979, ಸಮಯ 8 ಗಂಟೆ 20 ನಿಮಿಷ ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ನವೀನ್ ಕುಮಾರ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಕೆಲಸದ ಬಗ್ಗೆ ಕೇಳಿದ್ದಾರೆ ಅವರಲ್ವಾ. ಜಾತಕವನ್ನು ನೋಡೋಣ, ಆರೋಗ್ಯ ಗಮನಿಸೋಣ. ನೋಡಿ, ಇದು ಮೀನ ಲಗ್ನವಾಗಿದೆ. ಲಗ್ನದಲ್ಲಿ ಬುಧನಿದ್ದಾನೆ, ಲಗ್ನಾಧಿಪತಿ ತುಂಬ ಚೆನ್ನಾಗಿದ್ದಾನೆ. ಪ್ರಸ್ತುತ ಶನಿ ದಶೆಯಲ್ಲಿ ತಮಗೆ ಕುಜ ಕಳೆದು ಈಗ ರಾಹು ಪ್ರಾರಂಭವಾಗಿದೆ. ರಾಹು ನಿಮ್ಮ ಜಾತಕದಲ್ಲಿ 6ಠ ಸ್ಥಾನದಲ್ಲಿದ್ದಾನೆ. ರೋಗ ಸ್ಥಾನದಲ್ಲಿರ್ತಕ್ಕಂಥ ರಾಹುವಿನಿಂದ ತೊಂದರೆ ಆಗುತ್ತೆ. ಅಲ್ಲಿ ಶನೈಶ್ಚರನೂ ಇದ್ದಾನೆ. ಹೀಗಾಗಿ ಇಬ್ಬರೂ ಅಲ್ಲಿ ಸೇರಿಬಿಟ್ಟಿದ್ದಾರೆ. ಹೀಗಾಗಿ ಒಂದು ಶನಿ ರಾಹು ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಅದನ್ನು ಮಾಡಿಸಿ, ಮತ್ತು ನೀವು ನಾಗ ಕವಚವನ್ನು ಹೇಳ್ಕೊಳ್ಳಿ. ಶನೈಶ್ಚರ ಕವಚ ಕೇಳಿಸ್ಕೊಳ್ಳಿ. ಇವೆರಡೂ ಬೇಕು. ಆಯಾ ಕ್ರೂರಗ್ರಹ ದಶಾಕಾಲೇ ಶಾಂತಿಂ ಕುರಿಯಾತ್ ಅಂತ ಹೇಳಿದೆ. ಮೊದಲಿಗೆ ಶಾಂತಿ ಮಾಡಿಸ್ಬೇಕಂತೆ. ಶನಿ ರಾಹು ಶಾಂತಿ ಮಾಡಿಸಿದ್ರೆ ತುಂಬ ತುಂಬ ಒಳ್ಳೆಯದು. ಆ ಶಾಂತಿ ಆದ ಕೂಡಲೇ ಒಂದು ತಥಾ ಶುಭಮೋ ಆಪ್ನೋತಿ ಅಂತ, ಶುಭ ಉಂಟಾಗುತ್ತೆ ಅಂತ. ಆರೋಗ್ಯ ತೊಂದರೆ ಇದ್ದರೆ ಆರೋಗ್ಯ ಸರಿ ಹೋಗುತ್ತೆ ಅಂತ ಮಾಡಿಸಿ, ಪ್ರಯತ್ನ ಪಟ್ಟು ಮಾಡಿಸಿ, ಅನುಕೂಲ ಆಗುತ್ತೆ ಖಂಡಿತ. ನಾಗ ಕವಚ, ಶನೈಶ್ಚರ ಕವಚ ಎರಡು ಕೇಳಿಸ್ಕೊಳ್ಳಿ, ಅದು ಕೂಡ ಅನುಕೂಲ ಉಂಟಾಗುತ್ತೆ. ವೃತ್ತಿಯಲ್ಲಿ ಆತಂಕ ಬೇಡ, ಚೆನ್ನಾಗಿದೆ, ಯೋಚನೆ ಮಾಡಬೇಡಿ. ಆರೋಗ್ಯವನ್ನು ಗಮನಿಸಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.